ಅವರಪ್ಪಂದಂತೆ ಸರ್ಕಾರ, ಸರ್ಕಾರಕ್ಕೆ ಸರ್ಕಾರ, ಅವರಪ್ಪಂದಂತೆ ಸರ್ಕಾರ, ಕಾನೂನಂತೆ ಕಾನೂನು, ಅವರಪ್ಪಂದಂತೆ ಕಾನೂನು. ಗೌರಿಬಿದನೂರು ತಾಲೂಕಿನ ಬೈಚಾಪುರ ಕ್ರಾಸ್ ಬಳಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡ ಮಧು ಸೂರ್ಯನಾರಾಯಣ ರೆಡ್ಡಿ ಮಾತನಾಡಿ, ಅವೈಜ್ಞಾನಿಕ ಅಮೃತ್ ಯೋಜನೆ ವಿರೋಧಿಸಿ ನಾವು ತಾಲೂಕು ಕಚೇರಿಯ ಮುಂದೆ 69 ದಿನಗಳ ಕಾಲ ಪ್ರತಿಭಟನೆ ನಡೆಸಿದ್ದೆವು. ಎತ್ತಿನಹೊಳೆ ಯೋಜನೆ ಪೈಪ್ಲೈನ್ ವಾಟದ ಹೊಸಳ್ಳಿ ಕೆರೆಗೆ ಅಳವಡಿಸಿದ ಬಳಿಕವಷ್ಟೇ ಅಮೃತ್ ಯೋಜನೆ ಕಾಮಗಾರಿ ಕೈಗೆತ್ತಿಕೊಳ್ಳುವುದಾಗಿ ಅಂದು ಅಧಿಕಾರಿಗಳು ಆಶ್ವಾಸನೆ ನೀಡಿದ್ರು. ಅವರು ನೀಡಿದ ಭರವಸೆಯಂತೆ ನಾವು ಪ್ರತಿಭಟನೆ ಹಿಂಪಡೆದಿದ್ದೆವು. 1 ವರ್ಷದ ಹಿಂದೆಯೇ ವಾಟದ ಹೊಸಹಳ್ಳಿ ಕೆರೆಗೆ ಎತ್ತಿನಹೊಳೆ ನೀರು ಹರಿಸುವ ಯೋಜನೆಗೆ ಡಿಪಿಆರ್ ಸಿದ್ಧಪಡಿಸಿರುವುದಾಗಿ ಜಿಲ್ಲಾ ಉಸ್ತುವಾರಿ ಹಾಗೂ ನಗರಾಭಿವೃದ್ಧಿ ಸಚಿವರು ಭರವಸೆ ನೀಡಿದ್ರು. ಆದರೆ ವರ್ಷ ಕಳೆದರೂ ಈವರೆಗೂ ಡಿಪಿಆರ್ ಸಿದ್ಧಪಡಿಸಿಲ್ಲ. ಶಾಸಕರು ಕೇವಲ ಗುತ್ತಿಗೆದಾರರ ಹಿತ ಕಾಪಾಡಿಸುವ ಉದ್ದೇಶದಿಂದ ತರಾತುರಿಯಲ್ಲಿ ಕಾಮಗಾರಿ ಪ್ರಾರಂಭಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಅಣ್ಣವ್ರು ಹೇಳ್ದಂಗೆ JCBಗಳು ಸುಡಕ್ಕೂ ರೆಡಿ, ಪೈಪ್ಲೈನ್ ಹೊಡಿಯಕ್ಕೂ ರೆಡಿ, ನಮ್ಮನ್ನ ಉಳಿಸ್ಕೊಳ್ಳಕ್ಕೂ ರೆಡಿ, ನಾವು ಪ್ರಾಣ ಕೊಡಕ್ಕೂ ರೆಡಿ ಅಣ್ಣ. ಆ ವಿಚಾರವಾಗಿ ನಮ್ಮ ನೀರನ್ನ ಉಳಿಸ್ಕೊಳ್ಳೋಕೆ ನಾವು ಪ್ರಾಣ ಕೊಡಕ್ಕೂ ರೆಡಿ. 1 ವರ್ಷ ಆಯ್ತು ಸ್ವಾಮಿ. ಮಾನ್ಯ ಶಾಸಕರೇ, ಸಚಿವರೇ, 1 ವರ್ಷದಿಂದ ನೀವು ಹೇಳಿದ್ರಿ ಏನೋ ಆ ಪೈಪ್ಲೈನ್ಗೆ ಕಾಮಗಾರಿಗೆ ದುಡ್ಡು ಹಾಕಿ ನಾವು ಕೆಲಸ ಮಾಡಿಸ್ತೀವಿ ಅಂತ. ಅದು ಮಾಡ್ದೀರಾ ಕಾಂಟ್ರಾಕ್ಟ್ ಉಳಿಸುವಂಥ ಕೆಲಸ ಇವತ್ತು ನೀವು ಮಾಡಕ್ಕೆ ಹೋಗಿದ್ದೀರಾ. ಯಾಕೆ ಸ್ವಾಮಿ? ನೀವು ನಗರಗೆರೆ ಹೋಗ್ಲಿಕ್ಕೆ ಶಾಸಕರಲ್ವಾ? ಗೌರಿಬಿದನೂರು ತಾಲೂಕು ಒಂದಕ್ಕೆ ಶಾಸಕರ ನೀವು? ಗೌರಿಬಿದನೂರು ಟೌನ್ಗೆ ಮಾತ್ರ ಶಾಸಕರ ನೀವು? ಇಂಟೀರಿಯರ್ ತಾಲೂಕು ಶಾಸಕರು ತಾನೇ ತಾವು? ಆ ತಾಲೂಕಲ್ಲಿ ನಮ್ಮ ಹೋಬಳಿನೂ ಬರುತ್ತಲ್ವಾ? ನಮ್ಮ ಹೋಬಳಿ ಜನರ ಕಷ್ಟನ ಯಾಕೆ ನೀವು ಕಿವಿ ಕೊಡ್ತಾ ಇಲ್ಲ? ನಾವು ಓಟ್ ಹಾಕಿಲ್ವಾ? ನಮ್ಮ ಜನ ಓಟ್ ಹಾಕಿಲ್ವಾ? ನಿಮಗೆ ಓಟ್ ಹಾಕಿದ್ದಾರೆ ತಾನೆ? ಓಟ್ ಹಾಕಿ ಅವ್ರ ಹಕ್ಕನ್ನು ಕಿತ್ಕೊಳ್ಳೋಂಥ ಕೆಲಸ ನೀವು ಯಾಕೆ ಮಾಡ್ತಾ ಇದ್ದೀರಾ? ಯಾಕೆ ಮಾಡ್ತಾ ಇದ್ದೀರಾ ಸ್ವಾಮಿ? ಶಾಸಕರಾಗಿರ್ಬೋದು, ಅಧಿಕಾರಿ ವರ್ಗ ಆಗಿರ್ಬೋದು, ಇವತ್ತಿನವರೆಗೂ ನಾವು ಇಷ್ಟು ಕಷ್ಟ ಬಿದ್ದು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಜನರ ಹಕ್ಕನ್ನು ಉಳಿಸ್ಕೊಳ್ಳೋದಕ್ಕೆ, ನಮ್ಮ ನೀರು ನಾವು ಕಾಪಾಡ್ಕೊಳ್ಳೋಕ್ಕೆ, ನಮ್ಮ ಜಮೀನು ಉಳಿಸ್ಕೊಳ್ಳೋಕೆ ನಾವು ಹೋರಾಟ ಮಾಡ್ತಾ ಇದ್ರೆ ನೀವು ಕಿವಿ ಕೊಡದೆ ನಿಮ್ಮಷ್ಟು ನೀವು ಕೆಲಸ ಮಾಡ್ಕೊಂಡೋದ್ರೆ ಜನರು ಸಾಯ್ಬೇಕೇನ್ರಿ? ಅರ್ಥ ಆಗಲ್ವ ಏನು ಹೇಳ್ತಾ ಇದೀವಿ ಅಂತ? ಒಂದು ಸೌಜನ್ಯಕ್ಕೆ ಬಂದು ಏನಪ್ಪ ನಿಮ್ಮ ಕಷ್ಟ ಅಂತ ಕೇಳೋಷ್ಟು ಇದಿಲ್ಲ ಅಂದರೆ ನೀವು ಶಾಸಕರಾಗಿ, ಅಧಿಕಾರಿ ವರ್ಗ ಆಗಿ ಏನು ಉಪಯೋಗ? ಏನು ಇದ್ದು ಇವತ್ತೆಲ್ಲರೂ ಕಾಮಗಾರಿ ಮಾಡಿದ್ದೀರಾ? ಏನಕ್ಕೆ ಸ್ಟಾರ್ಟ್ ಮಾಡಿದ್ರೆ? ಕಳೆದ 6 ತಿಂಗಳಿಂದ ನಿಲ್ಲಿಸಿದ್ರಲ್ಲ. ಗುಡಿಬಂಡೆ ತಾಲೂಕು ಆಗುತ್ತೆ ಅಂತೇಳಿ ನಿಮ್ಗೆ ಮಾಹಿತಿ ಬಂದಿದ ತಕ್ಷಣ ನಗರಗೆರೆ ಹೋಬಳಿ ಜನರು ಹೆಂಗಾದ್ರೂ ಹಾಳಾಗಿ ಹೋಗ್ಲಿ ಅಂತ ನೀವು ಇವತ್ತು ಈ ಕಾಮಗಾರಿ ಸ್ಟಾರ್ಟ್ ಮಾಡಿದ್ರಾ? 2 ತಿಂಗಳಿಂದ ಆಯ್ತು ಸ್ವಾಮಿ. ನಿಮ್ಮದೇ ಪಕ್ಷದಲ್ಲಿ ನಿಮ್ಮದೇ ಬಣದವ್ರು ಇದಾರಲ್ಲ ನಗರಗೆರೆ ಹೋಬಳಿ ಅವ್ರು ಯಾರು ನಿಮ್ಗೆ ಹೇಳಲ್ವಾ? ಅಲ್ಲೋದ್ರೆ ಆ ಮನೆಗಳ ಹತ್ರ ಓಟ್ಕೊಳ್ಳೋದು ಹೆಂಗೆ ನಿಮ್ಮ ಪರವಾಗಿ ಅಂತ ಅವ್ರು ಯಾರು ನಿಮ್ಗೆ ಕಿವಿಗೆ ಹೇಳಲ್ವೇನ್ರಿ? ಅರ್ಥ ಮಾಡ್ಕೋಬೇಕು. ಒಂದು ಶಾಸಕರಾಗಿರೋರು ಪ್ರತಿ ಭಾಗದ ಜನರ ಕಷ್ಟ ಅರ್ಥ ಮಾಡ್ಕೋಬೇಕು. ನೀರು ತಗೊಂಡೋಗ್ತೀನಿ ಹಠ ಹಿಡಿತಾ ಇದ್ದೀರಲ್ಲ. ಎತ್ತಿನಹೊಳೆ ಇವತ್ತಿಗೂ ಒಂದೇ ₹1 ಖರ್ಚಾಗಿರೋ 18,000 ಕೋಟಿಯಲ್ಲಿ ಒಂದೇ ತೊಟ್ಟು ನೀರು ಬಂದಿಲ್ಲ ಎಲ್ಲೂ. ಹರ್ಷವರ್ಧನ ರೆಡ್ಡಿ ಮಾತನಾಡಿ, ಅಸಂಖ್ಯ ರೈತರಿಗೆ ವಾಟದ ಹೊಸಳ್ಳಿ ಕೆರೆ ಜೀವನಾಡಿಯಾಗಿದೆ. ಕೆರೆ ನೀರಿನಿಂದ ಅಂತರ್ಜಲ ಮಟ್ಟ ವೃದ್ಧಿಯಾಗುತ್ತಿದೆ. ಆ ಭಾಗದಲ್ಲಿ 1 ಎಕರೆ 2 ಎಕರೆ ಜಮೀನು ಹೊಂದಿರುವ ಸಣ್ಣ ರೈತರಿದ್ದಾರೆ. ಮಳೆ ಕೊರತೆ ಹಾಗೂ ಕೊಳವೆ ಬಾವಿಗಳು ಬತ್ತಿ ಹೋಗುತ್ತಿರುವುದರಿಂದ 60 ರಿಂದ 70 ಹಳ್ಳಿಗಳಿಗೆ ಕುಡಿಯುವ ನೀರಿಗೆ ಸಮಸ್ಯೆಯಾಗುತ್ತಿದೆ. ಹೀಗಿರುವಾಗ ಸ್ಥಳೀಯರ ಹಿತವನ್ನ ಬಲಿಕೊಟ್ಟು ಕೆರೆಯಿಂದ ಅವೈಜ್ಞಾನಿಕವಾಗಿ ನಗರಕ್ಕೆ ನೀರು ತೆಗೆದುಕೊಂಡು ಹೋಗುವುದು ಸರಿಯಲ್ಲ ಅಂತ ಹೇಳಿದ್ರು. ರೈತರಿಗೆ ನೀರಿಲ್ಲ ಅಂದ್ರೆ ಏನು ಅನ್ನೋದು ಗೊತ್ತು. ಶಾಸಕರಿಗೆ ನೀರು ಇಲ್ಲದೆ ಇದ್ರೆ ಬಿಸ್ನೆಸ್ ಹೆಂಗಾಗುತ್ತೆ ಅನ್ನೋದು ಗೊತ್ತು. ಬಹುಶಃ ನೀರಿದ್ರೆ ರೈತರು ಯಾವ ತರ ಸಮಸ್ಯೆ ಇಲ್ಲದೆ ಇದ್ರೆ ಅನ್ನೋದು ನಮಗ್ ಗೊತ್ತು. ನಮ್ಮ ಒಂದು ಬೇಡಿಕೆಗಳು ಏನ್ ಹೇಳ್ತಾ ಇದೀವಿ? ಎತ್ತಿನಹೊಳೆ ನೀರು ಅನ್ನು ಹರಿಸ್ತೀವಿ ಅಂತ ಹೇಳ್ತೀವಿ. ಎತ್ತಿನಹೊಳೆ ನೀರಿಗೆ ಪೈಪ್ಲೈನ್ ಫಸ್ಟ್ ಹಾಕಿ, ಪೈಪ್ಲೈನ್ ಕಾಮಗಾರಿಯನ್ನು ನೀವು ಮುಗಿಸಿ, ಆ ಎತ್ತಿನಹೊಳೆ ಕಾಮಗಾರಿಯಿಂದ ನೀರು ಕೆರೆಗೆ ಹರಿಸಿ, ತದನಂತರ ನಮಗೆ ಸರ್ಕಾರದಿಂದ ಒಂದು ಗೆಜೆಟ್ ಪಾಸ್ ಮಾಡಿಕೊಡ್ಬೇಕು. ಎಷ್ಟು ಬಿಡ್ತೀರಾ, ಎಷ್ಟು ತಗೊಂಡು ಹೋಗ್ತೀರಾ, ಆ ತದನಂತರ ನೀವು ಕಾಮಗಾರಿ ಸ್ಟಾರ್ಟ್ ಮಾಡಿ. ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ. ಏಕಾಏಕಿ ನೀವು ಯಾವುದೇ ಒಂದು ನಾವು ಹೋರಾಟಗಳು ಮಾಡ್ತೀವಿ, ಒಂದು ತಾಲೂಕು ಕಚೇರಿ ಮುಂದೆ ಧರಣಿ ಕೂರ್ತೀವಿ, ನೀವು ಅಲ್ಲಿ ಬಂದು ಮೂಸು ಕೂಡ ನೋಡಲ್ಲ. ಎಲ್ಲೋ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸುಳ್ಳು ಪಳ್ಳು ಹೇಳ್ಬಿಟ್ಟು ತಪ್ಪಿಸ್ಕೊಂಡು ಓಡೋಗ್ತಾ ಇರ್ತೀರಾ. ಯಾವುದೋ ಒಂದು ಬರ್ತೀರಾ, ಗುದ್ಲಿ ಪೂಜೆ ಮಾಡ್ತೀರಾ, ಏನೋ ಒಂದು ಇದು ಮಾಡ್ತಾ ಇರ್ತೀರ. ಏನು ಅನ್ಕೊಂಡಿದ್ದೀರಾ? ಇಲ್ಲಿ ರೈತರು ಆಗಲಿ ನಮ್ಮ ಭಾಗ ಯಾರು ಗುಲಾಮ್ರಲ್ಲ. ಏನು ಈಸ್ಟ್ ಇಂಡಿಯಾ ಕಂಪ್ನಿ ಥರ ನಾವು ಎಲ್ಲೋ ಬರ್ತಾ ಇದ್ದೀವಿ, ನಾವು ಆಳ್ತೀವಿ, ಏನಾದರೂ ರೂಲ್ ಮಾಡ್ತೀವಿ, ನಡೆಯುತ್ತೆ ಅಂತ ಹೇಳಿದ್ರೆ ಅದು ನಿಮ್ಮ ಒಂದು ಏನು ಹೇಳ್ತೀವಿ ಅದನ್ನು, ನಿಮ್ಮೊಂದು ಅಗಲ ಕನಸು ಅಷ್ಟೇ. ಇಲ್ಲಿವರೆಗೂ ನಾವು ಗಾಂಧಿವಾದಿಗಳಾಗಿ ಶಾಂತಿಯುತವಾಗಿ ಸತ್ಯಾಗ್ರಹ ಮಾಡಿಕೊಂಡು ಕಿತ್ಕೊಳ್ತಾರ ಒಂದು ಧರಣಿ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನಿಂದ ನಾವು ಗಾಂಧಿ ತತ್ವ ಬಿಟ್ಟು ನೇತಾಜಿ ತತ್ವವನ್ನು ನಾವು ಕೈ ಹಿಡಬೇಕಾಗುತ್ತೆ. ಈ ಕಾಮಗಾರಿ ಇಲ್ಲಿಗೆ ನಿಲ್ಲಿಸಬೇಕು. ನಮ್ಮ ಕರೆಗೆ ಏನು ಎತ್ತಿನಹೊಳೆ ಪೈಪ್ಲೈನ್ ಇದೆಯೋ ಅದಕ್ಕೆ
ಮಾಡಿ ಅದಕ್ಕೆ ನೀರು ಹರಿಸಿದ ಮೇಲೆ ನೀವು ಕಾಮಗಾರಿ ಇದು ಪ್ರಾರಂಭ ಮಾಡ್ಕೊಂಡು ನಮ್ದು ಯಾವುದೇ ಅಭ್ಯಂತರ ಇಲ್ಲ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ತಡೆಯೋದಲ್ಲ. ಇದನ್ನ ಈ ಒಂದು ಹೋರಾಟ ತುಂಬಾ ಉಗ್ರ ರೂಪಕ್ಕೆ ಹೋಗುತ್ತೆ. ಇಲ್ಲೇ ಬಂದು ಇದೇ ರಸ್ತೆ ತಡೆ ಮಾಡ್ತೀವಿ, ರಸ್ತೆಯಲ್ಲ ಮಲಗ್ತೀವಿ. ನಾವು ಯಾವುದೇ ಸಾರ್ವಜನಿಕ ತೊಂದರೆ ಮಾಡ್ಬೇಕಂತ ಉದ್ದೇಶ ಅಂತಲ್ಲ, ನಮ್ಮ ಮುಂದಿನ ಪೀಳಿಗೆ ಇದು. ಇವತ್ತು ನಾವು ಕೈಕಟ್ಟಿ ಸೋಂಬೇರಿಗಳ ಕೂತ್ರೆ ನಮ್ಮ ಜೀವನವೆಲ್ಲ ಹಾಳಾಗೋಗುತ್ತೆ. ತಿರ್ಗಿ ನಾವು ಊರು ಬಿಡಬೇಕಾಗುತ್ತೆ. ಈಗ ಬದುಕೋಕೆ ಊರು ಬಿಟ್ಟು ಬೇರೆ ಊರಿಗೆ ಬರಬೇಕಾಗುತ್ತೆ. ಇನ್ನು ಮುಂದೆ ನಾವು ಕುಡಿಯೋ ನೀರು ಊರು ಬಿಟ್ಟು ಬರಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಯಾವುದೋ ಒಂದು ಕೇವಲ ಒಂದು ಕಾಮಗಾರಿ ಮಾಡಿದ ಒಂದು ಗುತ್ತಿಗೆದಾರರ ಬದುಕಿಸೋಕೆ ನಿಮ್ಮ ಒಂದೇನೋ ಮಾತು ಅಹಮ್ಮಿಂದ ಏನೋ ನನ್ನ ಮಾತು ಗೆಲ್ಲಿಸ್ಕೊತೀರಿ ಅಂತ ಪಟ್ಟಿಡ್ದು ಕುತ್ಕೊಂಡಿದ್ರೆ ನಾನು ಬಿಡೋಕ್ಕಾಗುತ್ತಾ? ಈ ವಿಷಯದಲ್ಲಿ ಅಧಿಕಾರಿಗಳು ಮತ್ತು ಶಾಸಕರು ಈಸ್ಟ್ ಇಂಡಿಯಾ ಕಂಪನಿ ರೀತಿ ವರ್ತಿಸುತ್ತಿದ್ದಾರೆ. ಬ್ರಿಟಿಷರ ಆಳ್ವಿಕೆ 1947ಕ್ಕೆ ಕೊನೆಗೊಂಡಿದೆ. ಶಾಸಕರು ಮೊಂಡುತನ, ಬಂಡತನ ಬಿಡಬೇಕು, ಕಾಮಗಾರಿ ಕೈ ಬಿಡಬೇಕು. ರೈತ ಮುಖಂಡ ರಾಮಣರೆಡ್ಡಿ ಹಾಗೂ ನರಸಿಂಹರೆಡ್ಡಿ ಮಾತನಾಡಿ, ವಾಟದ ಹೊಸಳ್ಳಿ ಕೆರೆಯ ಜೊತೆಗೆ ನಗರದ ಕಲ್ಲೂಡಿ ಹಾಗೂ ಗೊಟಕನಾಪುರ ಕೆರೆಯನ್ನ ಯೋಜನೆ ವ್ಯಾಪ್ತಿಗೆ ಒಳಪಡಿಸಿದ್ದಾರೆ. ಈ ಬಗ್ಗೆ ಒಮ್ಮೆ ಶಾಸಕರ ಜೊತೆ ಚರ್ಚಿಸೋಣ. ನಮಗೆ ರೈತರ ಹಿತಾಸಕ್ತಿ ಮುಖ್ಯ. ಅವೈಜ್ಞಾನಿಕ ಯೋಜನೆಯನ್ನ ಕೈಬಿಡದಿದ್ದರೆ ಹೋರಾಟದ ಸ್ವರೂಪವನ್ನ ಬದಲಿಸೋಣ ಎಂದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.